ನಾನೇ ಗರತಿ ಗಂಗವ್ವ ಸತೀಶಿ ರೋಮಣಿ ಎಂದು ಸರ್ಪದ ಅಡಿಯಲ್ಲಿರುವ ರತ್ನದಂತೆ ನನ್ನ ಮನದುದ್ದಕ್ಕೂ ಮಿಂಚಿ ಶೋಭಿಸುತ್ತಿರುವಳೆಲ್ಲ ಈ ಊರ ಬಡ ರೈತನದ ಆ ಸತ್ಯವಂತನ ಹೆಂಡತಿ ಶಬಾರೆ ಶಬಾರೆ ಹೊಸ ಮಾಲಗಿತ್ತಿಯಾಗಿ ಎಂದು ಈ ಊರಿಗೆ ಕಾಲಿಟ್ಟೆಯೋ ಅಂದೇ ನಿನ್ನ ಮೇಲೆ ನನ್ನ ಕಣ್ಣು ಇಟ್ಟೆ. ಕಣ್ಣು ಇಟ್ಟ ಹೆಣ್ಣು ಮಣ್ಣನ್ನು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿ ಗೌಡನ ಹುಟ್ಟುಗುಣ. ಶೆಡ್ಡು ಹೊಡೆದು ನನಗೆ ಎದುರಾಗಿ ನಿಂತ ನಿನ್ನ ಮೈದುನ ಜಮದ ಅಗ್ನಿಯ ಮೇಲಿನ ಸೇಡಿಗಾಗಿ ನಿನ್ನೆಯ ದಿನ ನನ್ನ ಹಾಳುಗಳು ಕೈಯಿಂದಾನೆ ಅರಗಿಸಿದೆ ನಿನ್ನ ಒಂದು ಎಕ್ಕರೆ ವರಲಕ್ಷ್ಮಿಯ ಹತ್ತಿ ಬೆಳೆಯನ್ನು ಅರಗಿ ಎತ್ತಿ ಹಾಕಿಸಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿ ಗೌಡನನ್ನು ಕೆಣಕಿ ಬದುಕುವ ಕುನ್ನಿ ಜಮದಗ್ಗನೆ ಆಗಿರಲಿ ಜರಸಂದನೆ ಆಗಿರಲಿ ಒಟ್ಟಿನಲ್ಲಿ ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ ಅವರನ್ನು ಜೀವಂತ ದಹನ ಮಾಡುವುದೇ ಈ ದೇಸಾಯಿ ಗೌಡನ ಹುಟ್ಟುಗುಣ. ಲೇ ಮಗನ ಜಮದಗ್ರೆ, ಇನ್ನೂ ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಬಾಳುತ್ತಿರುವ ನಿಮ್ಮೂವರನ್ನ ತಮ್ಮಂದಿರನ್ನ ಬೆಂಕಿ ಹಚ್ಚಿ ನಿಮ್ಮ ಬಾಳಿನಲ್ಲಿ ಬೊಂಬರಾಟ ಎಬ್ಬಿಸಿ ಮಹಾರಾಜನಂತೆ ಮೆರೆಯುತ್ತಿರುವ ನಿಮ್ಮ
ಮೂವರಣ್ಣ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದ ಎಣೆಗಳಂತೆ ಹೊತ್ತು ಕಾಗೆ ನಾಯಿ ನರಿ ಹರಿ ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನ ಅತ್ತಿಗೆ ಶಬರಿಯನ್ನ ಒಪ್ಪಿ ಮುದ್ದಾಡಿ ನನ್ನ ಅರಮನೆಯ ದಾಸಿಯನ್ನಾಗಿ ಮಾಡಿಕೊಂಡು ಈ ನಾಡಿಗೆ ನಾರೇ ನಾಯಕನಾಗಿ ಮೆರೆಯುತ್ತಿದ್ದಾರೆ. ನಾ ಪೇರ್ ಪೊಲೀಸ್ ಪಾಟೀಲ್ ದೇಸಾಯಿ ಕಡನೆ ಕಾದು ಬಬಲಾದಿ ಬಬಲಾದಿ ಯಪ್ಪ ಸಾಬ್ರಲ್ರಿ ಅಪ್ಪ ಸೌಕಾರ ಬಂದಿರಿ ಏನ್ ಪೂಸ್ತೀರಿ ಧನ್ಯರ ಪೂಚೋದು ಆಮೇಲೆ ಓದೆ ಕೆಲಸ ಏನಾಯ್ತು ಬಬಲಾದಿ ಹಣ್ಣು ಅಥವಾ ಕಾಯೋ ಅಲ್ರಿ ಸೌಕಾರ ಈ ಬಬಲಾದಿ ಮನಸ್ ಮಾಡಿ ಹೋದ್ರ ಕಾಯಕಕ್ ಸಾಧ್ಯ ಐತೇನ್ರಿ ಓದ ಕೆಲಸ ಹಣ್ಣು ಮಾಡ್ಕೊಂಬಂದಿನ್ರಿ ಸೌಕಾರ ಓದ ಕೆಲಸ ಹಣ್ಣು ಮಾಡ್ಕೊಂಬಂದಿನ ಹಾಗಾದರೆ ಯಾರ್ಯಾರು ಎಷ್ಟು ಹಣ ಕೊಟ್ಟರೆಂದು ಬೊಗಳಲೆ ಕತ್ತೆ ಸೌಕಾರ ನನ್ನ ಬೊಗಳೋಕೆ ನಾಯಿ ಮಾಡ್ರೇನ್ರಿ ನಿಮ್ಮ ಮನೆ ಮುಂದಿರೋದು ನಾಯಿ ನಾನು ನಿಮ್ಮ ತರ ಮನುಷ್ಯ ಅದೀನ್ರಿ ಮನುಷ್ಯ ಕತ್ತೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀವೋ ಇಲ್ಲ ಸುತ್ತಿ ಬಳಸಿ ನೇರವಾಗಿ ನುಡಿತೀವೋ ಇಲ್ಲ ಧನ್ಯರ ನುಡ್ಯಾಕ ನಾನೇನು ಅಲ್ಲಿ ಮಾಡ್ರೇನ್ರಿ ಅಲ್ಲಿ ನುಡಿಯೋದಿಲ್ರಿ ನಾನು ನುಡಿಯೋದಿಲ್ಲ ಬಾಯಿಲಿನ ಹೇಳಂಗಿಲ್ರಿ ಬಂಡ ನನ್ನ ಮಗನೇ ಬಬಲಾದೆ ಬಬಲಾದಿ ಯಪ್ಪ ಎತ್ ಬಾಡ್ರಿ ಧನ್ಯರ ನಿಮ್ ಬಂದಕ ನೋಡಿದ್ರ ನಾನು ಉಸಿರ್ನ ಲೇ ಬಡ ಬಿಕಾರಿ ಬಬಲಾದೆ ಹೆಚ್ಚಿಗೆ ಬಾಲ ಬಿಚ್ಚದೆ ಮರು ಮಾತನಾಡದೆ ಈ ನನ್ನ ಮಾವ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೊ ಮಗನೇ. ನಿನ್ನ ಕೊಬ್ಬಿದ ದೇಹವನ್ನು ಎಲ್ಲದಿದ್ದರೆ ನಿನ್ನ ಸಿದಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸಿ ಬಿಡ್ತಾರೆ ಮಗನೇ. ಸುಡ್ಗಾಡಿ ಮಾತ್ರ ಕಳಿಸ್ಬೇಡ್ರಿ ಧನ್ಯರ ನಾ ಸುಡ್ಗಾಡಿಗೆ ಹೋದ್ರ ನಂದು ಒಂದ್ ಐತ್ರಿ ಹೆಣ್ಣು ವಾಸ ಲೇ ಬಬಲಾದಿ ಏನಂದೆ ಸೀದಾ ಬೋಳಲೇ ಹರಾಮ್ಕೋರ ಹೆಣ್ಣು ವಾಸ ಅಲ್ರಿ ಸೌಕಾರ ಹೆಣ್ಣು ಕೂಸಿದೆ ಅಂದೆ ನಾ ಸತ್ತದ ಕಾರ್ಯವಾದ್ರ ಅದು ಅನಾಥನ ಆಗ್ಬಿಡ್ತೈತ್ರಿ ಅನಾಥನ ಮಾತಿನ ಬಲ್ಲ ಬಬಲಾದಿ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀವೋ ಇಲ್ಲ ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಕೆಲಸದಿಂದ ಮಾತ್ರ ಡಿಸ್ಮಿಸ್ ಮಾಡ್ಬೇಡ್ರಿ ಹೇಳ್ತೀನಿ ಕೇಳ್ರಿ ಅಪ್ಪರ ನೋಡ್ರಿ ಅಪ್ಪ ದೊಡ್ಡ ಧನ್ಯರಂದ್ರ ನಿಮ್ಮ ತಂದೆಯವ್ರಿ ಅಪ್ಪರ ಅವ್ರ ಕಾಲಿತ್ರ ದೊಡ್ಡ ಮನಿ ತನ್ರಿ ನಿಮ್ದ ಅವ್ರ ಇದ್ದಾಗ ಬಡವ್ರಿಗೆ ಬದ್ದವ್ರಿಗೆ ಸಾಲ ಕೊಟ್ಟು ಭಾಳ ಪುಣ್ಯ ಕಟ್ಕಂತದ್ರಪ್ಪರ ಮತ್ತೆ ಈಗ ನೀವು ಅದಿರಿ ಸಕರ ಬರೇ ಗಂಡ ಸತ್ತ ರಂಡೆ ಮಿಂಡರಿಗೆ ಸಾಲ ಕೊಡ್ತೀರಿ ಅವ್ರಿಗೆ ಸಾಲ ಕೊಟ್ಟು ಅವ್ರ ಮೈ ಮುಟ್ಟಿ ಸಾಲ ತೀರ್ಸ್ಕೊಂಡು ಆಸೇರಿ ಅಪ್ಪರ ನಿಮ್ದ ಕೆಲವರಂತೆ ಕಥೆಯ ಪುರಾಣ ಹೇಳ್ತಿಯಲ್ಲೇ ಸೂಳೆ ಮಗನೇ ಕೆಲವ್ರ ಭಾಷೆದಾಗ ಬ್ಯಾಡ್ರಿ ಅಪ್ಪರ ಅಂದ್ರೆ ನಮ್ಮ ಸಾದಿ ಕೋಕಲ್ ಡೈಲಾಗ್ ಹೇಳನ್ರಿ ಲೇ ಬಬಲಾದಿ ಯಾರ ಸ್ಟೈಲಿನಲ್ಲಿಯೋ ಹರಿಕತೆ ಹೇಳೋದು ಬೇಡ. ಸಾಲ ವಸೂಲಿ ಮಾಡಿಕೊಂಡು ಬಂದಿರುವೆಯೋ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಹೇಳ್ತೀವೋ ಇಲ್ಲ ನಿನ್ನನ್ನು ಸುಟ್ಟು ಸೂದಿ ಮಾಡಲು. ಯಪ್ಪ ನಿಮ್ಮ ಪಿಸ್ತೂಲ್ ತೆಳಗಿಳಿಸ್ರಿ ಸೌಕರ್ ನಿಮ್ಮ ಪಿಸ್ತೂಲ್ ತೆಳಗಿಳಿಸ್ರಿ ನಿಮ್ಮ ಪಿಸ್ತೂಲು ನಿಮ್ಮ ಬಂದಕ ನೋಡಿದ್ರ ಒಲ್ಲಿನ ಒದ್ದೆ ಆಕೈತ್ರಿ ಒಲ್ಲಿನ ಒದ್ದೆ ಹೇಳ್ತೀನ್ರಿ ಸೈದು ಕೊಟ್ಟ ಸಾಲ ವಸೂಲಿ ಮಾಡಕ್ ಹೋಯ್ತ್ರಿ ಸೌಕರ ಅವಂದು ಗಾಡಿ ಗ್ಯಾರೇಜ್ ಬಿಟ್ಟಾನಂತ್ರಿ ಯಾವಾದಾರ ಒಂದು ಲೋನ್ ಸಕ್ಸಸ್ ಆತಪ್ಪ ಅಂದ್ರ ಅಸಲು ಬಡ್ಡಿ ಸೇರ್ಸಿ ಅಲ್ಲಿ ಬಂದು ಗೌಡ್ರ ಮನೆಗೆ ಕೊಡ್ತಂದನ್ರಿ ಮಗಳ ಮದುವೆಗೆ ಎಂದು ಹೋಯ್ದ ಮಲ್ಲೇಶಿಯ ಸಾಲ ಮಲ್ಲೇಶಿ ಮನೆಗೆ ಹೋಗಿದ್ರಿ ಮಲ್ಲೇಶಿ ಮನೆಗೆ ಹೋಗಿದ್ದೆ ಆದ್ರ ಮಲ್ಲೇಶಿ ಮುಂದಿನ ವಾರದಾಗ ಇನ್ನೂ ಒಂದು ಸಣ್ಣ ಮಗಳದ ಮದುವೆ ಐತ್ರಿ ಇನ್ನ 50,000 ಸಾಲ ಕೊಡ್ರಿ ಅದಕ್ಕೆ ಆಕೆಗಿರಿ ಅದನ್ನ ಸೇರಿಸಿ ಒಟ್ಟಿಗೆ ಅಸಲು ಬಡ್ಡಿ ಸೇರಿಸಿ ಕೊಡ್ತಂದನ್ರಿ
ಲೇ ಬಬಲಾದಿ, ನಿಂದು ಬರೇ ಇದೇ ರಗಳೆ ಆಯ್ತಲ್ಲ. ಮೊನ್ನೆ ಆ ಪಕ್ಕದೂರು ಪರಮೇಶಿ ಹೋಯ್ದ, ಹಣದ ಗತಿ ಏನಾಯ್ತು ಬಗಳ? ಬಬಲಾದಿ, ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀವೋ ಇಲ್ಲ ಚಾಟಿ ತಗೊಳ್ಳೋ? ಚಾಟಿ ಮಾತ್ರ ತಗೋಬೇಡ್ರಿ ಸೌಕರ, ಹೇಳ್ತೀನಿ. ಪಕ್ಕದವ್ರ ಮಲ್ಲೇಸಿ ಮನೆಗೆ ಹೋಗಿದ್ರೆ ಆದ್ರ ಮುಂದಿನ ವಾರದಾಗ ಅಸಲು ಬಡ್ಡಿ ಸೇರ್ಸಿ ಕೊಡ್ತಂದ್ರಿ. ಮತ್ತ ಗಂಡ ಸತ್ತ ಮುಂಡೆಯದ ಆರ್ಯದ ತರುಣೆ ತಾಟಗಿತ್ತಿಯ ಸಾಲ ಏನಾಯ್ತು? ತಾಟದಗಿತ್ತಿ ಸಾಲಿಗ ಹೋಗಿದ್ರಿ ಅಪ್ಪರ, ನಾವು ನಿಮ್ಮ ಹೊಲದಾಗ ಸೆಟ್ಟಿಗೆ ಬಂದ್ ಭೇಟಿ ಆಗತ್ತ ಅಂದಳ್ರಿ. ಇರಲಿ ಬಬಲಾದಿ, ಮೊನ್ನೆ ನಮ್ಮ ಹಾಳುಗಳು ಆ ಸತ್ಯವಂತನವರ ಲಕ್ಷ್ಮಿ ಹತ್ತಿ ಬೆಳೆ ಹೊರಗಿದ ಘಟನೆ ಬಗ್ಗೆ ಏನಾದರೂ ಹುಚ್ಚಡತನದ ಸೊಕ್ಕಿನ ಮಾತನಾಡಿದನೆ ಆ ಬಡ ಬಿಕಾರಿ ಸತ್ಯವಂತ. ಸತ್ಯವಂತ ತುಟಿ ಆಡ್ ಮಾಡಿಲ್ರಿ, ತುಟಿ ಆಡ್ ಮಾಡಿಲ್ಲ. ಆ ಸತ್ಯವಂತನ ತಮ್ಮ ಪುಡರಿ ಪುಂಡಪ್ಪ ಜಮದಗ್ನಿ ಅದನಲ್ರಿ, ಬಾಳ ಬಾಳ ಮಾತಾಡಿದ್ರಿ. ಏನೆಂದು ಮಾತನಾಡಿದನೆ ಆ ಕೊಬ್ಬಿದ ಕುಲ್ಲಿ ಜಮದಗ್ನಿ? ಏನಂತ ಹೇಳ್ರಿ ಸೌಕರ, ಏನಂತ ಹೇಳಿ? ಅವ ಮಾತಾಡಿದ್ದ ನೋಡಿದ್ರ ನೀವು ಜೀವನ ಇಟ್ಕಬಾರ್ದ್ರಿ, ಜೀವನ ಹಂಗ ಮಾತಾಡೇನ್ರಿ. ಲೇ ಮಗನ ಬಬಲಾದಿ, ನಿಮ್ಮ ಗೌಡನ ವರಲಕ್ಷ್ಮಿ ಹತ್ತಿ ಬೆಳೆ ಹಾಳು ಮಾಡಿದ್ದಾನಲ್ಲ, ನಾಳೆಗೆ ಬಂದು ಈ ಹೊಲ್ದಾಗ ಕಟ್ಟಿರೋ ₹1,00,00,000 ಬಿಲ್ಡಿಂಗ್ ನೆಲ ಸಮಾನ ಮಾಡ್ತಂದನ್ರಿ. ನಮ್ಮ ಬಿಲ್ಡಿಂಗ್ ನೆಲ ಸಮ ಮಾಡುತ್ತೇನೆಂದು ಪುಂಡ ಪ್ರಚಂಡನಂತೆ ಮಾತನಾಡಿದನೆ. ಹಂಗ ಬಿಟ್ಟಿಲ್ರಿ ಅವ, ಹಂಗ ಬಿಟ್ಟಿಲ್ರಿ. ಈಗ ಮನೆಗೆ ಬಂದ ನಿಮ್ಮಿಬ್ಬರನ್ನ ಮಾವಳಿ ಅದರ್ನ ದಾಮವನ್ ಕೋಣ ಅರ್ಕಿ ಬೇಣೆ ಕಡ್ದಂಗ ಕಡ್ದ ಅಗಸಿ ಬಾಗ್ಲಿಗೆ ನೇತಾಕತ್ತಂದನ್ರಿ. ಏನು ಸುತ್ತೋಳು ಒಳ್ಳಿಗೆನೆ ಸುಬೇದರ ನೆನೆಸಿಕೊಂಡಿರುವ ಈ ದೇಸಾಯಿ ಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಓಡಿಸಾಡಿ ಕಡಿತೇನೆಂದು ಸೊಕ್ಕಿನಿಂದ ಮಾತನಾಡಿದನೆ ಆ ಸೊಕ್ಕಿನ ಕುನ್ನಿ ಜಮದಗ್ನಿ. ನಿನ್ನ ಮನೆ ತನಕ ಅಷ್ಟೇ ಅಲ್ಲ ಗೌಡ, ಮದದ ಮದ್ದಾನೆ ಅಂತೆ ಒಪ್ಪಿ ನಿಂತಿರುವ ನಿಮ್ಮ ಶ್ರೀಮಂತರಿಗೆ ನಾನೀಗ ಮಾತನಾಡ್ತೇನೆ. ಬರೀ ಅಗ್ನಿ ಅಷ್ಟೇ ಅಲ್ಲೇ, ಮರ್ಯಾದೆಯಿಂದ ಜಮದಗ್ನಿ ಅಂತ ಮಗಳು. ಜಮದಗ್ನಿ ಪುಂಡರ ನಾಡಿನಲ್ಲಿ ಗಂಡುಗಲಿಯಾಗಿ ಮೆರೆಯುತ್ತಿರುವ ಸುತ್ತೇಳು ಒಳ್ಳಿಗೆನೆ ಸುಬೇದರನಾದ ಈ ದೇಸಾಯಿ ಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೂ ನೀನು ನರನಾಗರನಾಗಿ ಅಡ್ಡ ಬಂದರೆ ನಿನ್ನನ್ನು ಅಡ್ಡಡ್ಡಾಗಿ ಸೀಳಿಸಿಗಿದು ಈ ನನ್ನ ಮನೆಯ ಭದ್ರಕೋಟೆ ಬಾಗಿಲಿಗೆ ನೇತು ಹಾಕಿ ತೋರಣ ಕಟ್ಟುತ್ತಾನೆ ಈ ಕರಿ ಕಾಳಿಂಗ ಸರ್ಪಾವತಾರ ಈ ದೇಸಾಯಿ ಗೌಡ. ಲೇ ಗೌಡ, ನೀನು ಕರಿ ಕಾಳಿಂಗ ಸರ್ಪವಲ್ಲಲೇ, ಅಡ್ಡನಾಡಿ ನನ್ನ ಮಗನೇ, ನೀನೊಂದು ಕರಿ ಕರಳೆ. ಅವರಿವರು ಬರೆದ ನಾಟಕ ಕತೆ ಕಾದಂಬರಿ ಓದಿ ಕರಿ ಕಾಳಿಂಗ ಸರ್ಪವೆಂದು ಹೆಸರಿಟ್ಟುಕೊಂಡು ಮಾತ್ರಕ್ಕೆ ನೀನೇನು ದೊಡ್ಡ ಶೂರ ಸರದಾರನಲ್ಲ. ಬಡ ರೈತರ ರಕ್ತವನ್ನು ನೀರಿನಂತೆ ಕುಡಿದು ಕುಬೇರನಾಗಿ ಮೆರೆಯುತ್ತಿರಲ ಗೌಡ. ಈಗ ನಿನ್ನ ಹೆಡಮುರಿಗೆ ಕಟ್ಟಿ ಹೆಣ ಮಾಡಲು ಹೆಪ್ಪುಲಿಯಾಗಿ ಬಂದಿರುವೆ ನಿನ್ನ ಪಾಲಿನ ಹೆಮಧರ್ಮನಾಗೆ. ಪುಂಡರ ನಾಡಿನಲ್ಲಿ ಗಂಡುಗಲಿಯಾಗಿ ಮೆರೆಯುತ್ತಿರುವ ಪುಂಡ ಪುರುಷರ ಗಂಡ ಜಮದಗ್ನಿ, ಪುಂಡ ಪುರುಷರ ಗಂಡ ಗಂಡನೆಯ ಸೂರರ ಮಿಂಡ ನಾನೆಂದು ನೀನು ನಿಗರಾಡಿದರೆ ನಿಗರಿ ನಿಂಗಪ್ಪನ ಪಾದ ಸೇರುವೆ ಈ ದೇಸಾಯಿ ಗೌಡರ ಕೈಯಲ್ಲೇ. ಬದುಕುವ ಆಸೆ ನನಗಿಲ್ಲ ಗೌಡ. ಆ ನಿನ್ನ
ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗುವ ದೇಹವಲ್ಲೇ ಇದು. ಸಿಕ್ಕಂತೆ ಹಿಂಡು ಕುರಿಗಳ ಹಾಲು ಕುಡಿದು ನಿಮ್ಮಂತ ಮದಾಂಧರ ಮದ ಇಳಿಸಲು ಸಿದ್ಧನಾಗಿ ಬಂದಿರುವ ಈ ವೀರ ಕೇಸರಿ ಜಮದಗ್ನಿ ಅದೆಲ್ಲವನ್ನು ಮರೆತು ನಾನೇ ಸೌಕಾರ, ನಾನೇ ಸರದಾರನೆಂದು ನೀನು ಪುಂಡನಂತೆ ಹಾರಾಡಿದರೆ ಕ್ಷಣದಲ್ಲಿ ಹರಿದು ತಿನ್ನುವೆ ಈ ನಿನ್ನ ಕೊಬ್ಬಿದ ದೇಹವನ್ನು. ಲೇ ಜಮದಗ್ನಿ, ಈ ದೇಸಾಯಿ ಗೌಡನೆಂದರೆ ಇಡೀ ಅಂಡರ್ ವರ್ಲ್ಡಿನಲ್ಲಿರುವ ನಿನ್ನಂತ ಪುಂಡ ಪ್ರಚಂಡರೇ ಗಡಗಡನ ನಡಿಗೆ ಸೆರೆನೆಂದು ಸಲಾಂ ಮಾಡುತ್ತಾರೆ. ಅಂತದರಲ್ಲಿ ನೀನ್ಯಾವ ಗಿಡದ ತಪ್ಪಲೇ ಈ ಗೌಡರಿಗೆ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹಾಗೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಗೌಡ, ನಾನಿಲ್ಲದ ಸಮಯ ಸಾಧಿಸಿ ಇನ್ನ ಹಾಳುಗಳಿಂದ ಬೆಳೆ ತುಂಬಿ ನಿಂತ ನಮ್ಮ ಹೊರ ಲಕ್ಷ್ಮಿ ಹತ್ತಿ ಬೆಳೆ ಹರಗಿ ನಾಶ ಮಾಡಿ ನನ್ನ ಅಣ್ಣನ ಕೈ ಸುಟ್ಟು ಏಡಿ ಅಂತ ಅಡಗಿ ಕುಳಿತಿರಿಯಾ? ಈಗ ನಿನ್ನ ಹೆಡಮುರಿಗೆ ಕಟ್ಟಿ ಎಣ ಮಾಡಲಿ ಹೆಪ್ಪುಲಿಯಾಗಿ ಬಂದಿರುವೆ. ನಿನ್ನ ಪಾಲಿನ ಯಮಧರ್ಮನಾಗಿ ಯಮ ಧರ್ಮ. ಏ ಜಮದಗ್ನಿ, ಜಗದಲ್ಲೇ ಜಗ ಜಗಸಿ ನಿಂಬಂತ ಬಂಡ ಜಮದಲ್ಲಿ ಹೇ ಜಮದಗ್ನಿ, ಜೋಡು ಹುಲಿಗಳಾಗಿ ಇಡೀ ನಾಡನ್ನೇ ಆಳಬೇಕೆಂದಿರುವ ಕರೋಡಪತಿಗಳಾದ ನಮ್ಮಿಬ್ಬರನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡಲೇ ಹುಚ್ಚ. ಉತ್ತಾಲವೇ ಬಚ್ಚ, ಈ ಜಮದಗ್ನಿ ಜಗದಲ್ಲಿ ಜಗ ಸಗಿಸಿ ನಿಮ್ಮಂತ ಬಂಡ ಶ್ರೀಮಂತರನ್ನು ಹತ್ತು ಬುದ್ಧಿ ಕಲಿಸಲು ಶಿವಲೋಕದಿಂದ ಸಿಡಿದು ಬಂದಿರುವ ಶಿವನ ಅವತಾರದ ವೀರ ಪುರುಷ ಈ ಪುಂಡ ಪುರುಷರ ಗಂಡ ಜಮದಗ್ನಿ. ಏ ಜಮದಗ್ನಿ, ನೀನ್ ಯಾವ ಶಿವನ ಅವತಾರದ ಜಮದಗ್ನಿಲೇ? ಮೊಳ್ಳ ಕುರಿ, ನಿನ್ನಂತೆ ಹರ ಶಿವ ಜಮದಗ್ನಿ ಎಂದು ಮೆರೆದ ಮಹಾನ್ ಭಾವರೇ ಮಣ್ಣು ಮುಕ್ಕಿದ್ದಾರೆ ಈ ಸುರಪತಿ ಇಂದ್ರ ಸುರೇಂದ್ರ ಪಾಟೀಲ್ನ ಕೈಯಲ್ಲಿ. ಹೋಗಲೇ ಹೋಗು, ನೀನ್ಯಾವ ಸುರ, ನೀನ್ಯಾವ ಶಿವನ ಅವತಾರದ ಜಮದಗ್ನಿ? ಲೇ ಸುರೇಂದ್ರ ಪಾಟೀಲ, ಇವನು ಇಂದಿನ ಜಮದಗ್ನಿ ಅಲ್ಲಲೇ. ಉದೋ ಉದೋ ಎಂದು ಬರುವ ಭಕ್ತರ ಕಷ್ಟವನ್ನು ನಿವಾರಿಸಿ ಕಲಿಯುಗದ ಕರುಣಾಮಯಿ ಜಗದುತ್ತಾರಣಿಯಾದ ಆ ತಾಯಿ ಹೇಳಿಕೊಳ್ಳದ ಎಲ್ಲಮ್ಮನ ಗಂಡ ಆ ಜಮದಗ್ನಿ. ದೇವಲೋಕದ ದೇವ ಪುರುಷ ನಿಮ್ಮಂತ ಬಂಡ ಶ್ರೀಮಂತರಿಗೆ ನೆತ್ತಿಯ ಮೇಲೆ ಕಾಲಿಟ್ಟು ನೆತ್ತರ ಕುಡಿಯಲು ಈ ಭೂಗತ ಲೋಕದಲ್ಲಿ ಅವತರಿಸಿ ಬಂದಿದ್ದಾನೆ ಈ ಜಮದಗ್ನಿ. ಲೇ ಜಮದಗ್ನಿ, ಭೂಗತ ಲೋಕದ ಜಮದಗ್ನಿ ನಾನೆಂದು ನೀನು ನಿಗರಾಡಿದರೆ ನಿಗರಿ ನಿಂಗಪ್ಪನ ಪಾದ ಸೇರುವೆ ಈ ಶ್ರೀಮಂತ ಸಿಂಹ ದೇಸಾಯಿಗೌಡನ ಕೈಯಲ್ಲಿ. ಸುಮ್ಮನೆ ಈ ಸಿಂಹವನ್ನು ಕೆಣಕೆ ಶೇಡಿಗಾಗಿ ಯಾರಪ್ಪಣೆ ಪಡೆದು ನನ್ನ ಮನೆಗೆ ಕಾಲಿಟ್ಟೆಯೋ ಹದಮ. ಹದಮ ಅಲ್ಲಲೇ ಗೌಡ, ಇವನು ಸನಾತನವಾದ ಗಂಡುಗಳಲ್ಲಿ ಪುಂಡ. ತಪ್ಪು ಮಾಡಿದ ನಿಮ್ಮಂತ ನರವ್ಯಾಘ್ರ ನರ ಕತ್ತರಿಸಿ ನರಕಕ್ಕೆ ಕಳಿಸಲು ಈ ಜಮದಗ್ನಿಗೆ ನಿನ್ನಪ್ಪಣೆ ಬೇಕಾಗಿಲ್ಲ, ನಿನ್ನಪ್ಪನ ಅಪ್ಪಣೆನೂ ಬೇಕಾಗಿಲ್ಲ. ನಿನ್ನಪ್ಪಣೆ ಪಡೆದು ಒಳಗೆ ಬರಲು ನೀನೇನು ದೊಡ್ಡ ಶೂರ ಸರದಾರನಲ್ಲ. ಬಡ ರೈತರ ರಕ್ತವನ್ನು ನೀರಿನಂತೆ ಕುಡಿದು
ಕುಬೇರನಾಗಿ ಮೆರೆಯುತ್ತಿರಲ್ಲ ಗೌಡ. ನಮ್ಮ ವರಲಕ್ಷ್ಮಿ ಬೆಳೆಯನ್ನು ಯಾವ ಕಾರಣಕ್ಕಾಗಿ ನಾಶ ಮಾಡಿರುವೆ ಎಂದು ನಿನ್ನನ್ನು ಎದೆ ತಟ್ಟಿ ಕೇಳಲು ಬಂದಿರುವೆ. ಹುಡಿ ಎಬ್ಬಿಸಿದ ಹುಲಿರಾಯನಾಗಿ. ಲೇ ಬಡಕುನಿ, ಹುಡಿ ಎಬ್ಬಿಸಿದ ಹುಲಿ ನಾನೆಂದು, ಹುಡಿ ಎಬ್ಬಿಸಿದ ಹುಲಿ ನಾನೊಂದು, ನೀ ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಘಟ ಸರ್ಪ ಎಡೆ ತುಳಿದು ಬದುಕಲು ಪ್ರಯತ್ನ ಪಟ್ಟಾರೆ. ನನ್ನ ಹತ್ತುವಾಗಿ ಅರ್ಧಿ ತಿನ್ನುವೆ ಈ ನಿನ್ನ ಕೊಪ್ಪಿದ ದೇಹವನ್ನು. ಸುಮ್ಮನೆ ಇಲ್ಲಿಂದ ಹೋಗು, ಹೀರದಿದ್ದರೆ ನಿನ್ನ ಕಡಿದು ಎಡೆಗೆ ತುಂಬಬೇಕಾಗುತ್ತದೆ. ಬಾಳು ಎಚ್ಚರ. ಏ ಅಪ್ಪ ಜಮದಾಗ್ನೆ ಸುಳ್ಳ ಯಾಕೆ ಗುದ್ದಾಡಿ ನಿನ್ನ ಪ್ರಾಣ ಕಳ್ಕೊಂಡ್ ಸತ್ತು ಸುಡ್ಗಾಡಿಗೆ ಸೇರಿ ಗುದ್ಲಿ ಹಾಕ್ಸಿನಪ್ಪ ಅಂತ ನಮ್ ದನಿಯರು ಹೇಳ್ದೆ ಕೇಳಲಿ. ಏ ಮಗನ ಬಬಲಾವಿ, ನೀನು ಇನ್ನೊಂದು ಸಾರಿ ಲೇ ಅಂದು ಬಗಳಿದರೆ ನಿನ್ನನ್ನು ಕುತ್ತಿಗೆ ಕೊಂದು ಬಿಡ್ತೇನೆ ಮಗನ. ಏಯ್, ಯಾರೋ ನೀನು ಬಡ ಬಿಕಾರಿ. ಸುತ್ತೇಳು 16 ಹಳ್ಳಿಗೆ ಸುಬೇದಾರ ನೆನೆಸಿಕೊಂಡಿರುವ ನನ್ನಣ್ಣ ದೇಸಾಯಿ ಮುಂದೆ ಇಷ್ಟೊಂದು ಕೊಬ್ಬಿನಿಂದ ಮಾತನಾಡುತ್ತಿರುವೆ ಅಲ್ಲ, ನೀನೇನು ಕತ್ತೆ? ಕತ್ತಲೇ ಕರಿ ಮೊಸಳೆಯ ಶ್ರೀಮಂತ ಕುಮಾರಿ, ನೀನೊಂದು ಕೊಪ್ಪಿ ನಿಂತಿರುವ ಕಾಮಾಗಿ. ನಾನು ಕುರಿಯ ಕಾಯುವ ಒಂಬನಲ್ಲಲೇ ಬುಲ್ಬುಲ್. ನಿಮ್ಮಂತ ಹರೆಯದ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸಿ ನಿಮ್ಮಂತ ಜಂಬದ ಹೆಣ್ಣಿಗೆ ತಕ್ಕ ಪಾಠ ಕಲಿಸಲು ಹುಟ್ಟಿ ಬಂದಿರುವೆ ಈ ಭಾರತಾಂಬೆ ಉದರದಲ್ಲಿ. ಹುಬ್ಬಳ್ಳಿಯ ಉಮ್ಮ ಈ ಜಮದಗ್ನಿ. ಲೇ ಜಮದಗ್ನಿ, ಹೂವಾಗಿ ಹರಳಿ ನಿಂತ ನನ್ನ ಭಾವಿ ಸತಿಯಾಗಬೇಕಾದ ಈ ರೇಣುಕಾಳಿಗೆ ನೀನು ಚಿಕ್ಕಂತೆ ಬೊಗಳಿದರೆ ಈ ಪಾಟೀಲ ಹಾವಾಗಿ ಕಚ್ಚಿ ಹರಿದು ತಿನ್ನುತ್ತಾನೆ ಈ ನಿನ್ನ ಗಡಬದ ದೇಹವನ್ನು. ಹರೆಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಿರುವ ಹೇಳಿ ನನ್ನ ಮಗನ ಪಾಟೀಲ. ಈ ಜಮದಗ್ನಿಯ ದೇವನು ಉರುಳಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಏಯ್, ಸಾಕು ಮುಚ್ಚೋ ಬಾಯಿ ಬಡ ಬಿಕಾರಿ. ಹೀಗೆ ಹೆಚ್ಚಾಗಿ ಮಾತನಾಡಿದರೆ ಈ ನಿನ್ನ ದೇಹವನ್ನು ಅದ್ದು ಕಾಗೆಯ ಪಾಲಾಗಬೇಕಾಗುತ್ತದೆ. ಬಲು ಎಚ್ಚರದಿಂದ ಮಾತನಾಡು. ಎಚ್ಚರ ತಪ್ಪೆ ಹದ್ದು ಮೀರಿ ಸಾಲದಂತೆ ಬಗಳುತ್ತಿರುವುದು ನಾನಲ್ಲಲೇ, ಬಡಿಯಾರದ ಬಣ್ಣದ ಎಣ್ಣೆ. ಹಣದ ಅಬ್ಬರದಲ್ಲಿ ಮೆರೆಯುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳು. ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿದ ನಷ್ಟ ಕೊಡಲು ಅಂದಾಗ ನೀನೊಂದು ಹೆಣ್ಣು ಎಂದು ತಿಳಿವೆ. ಒಂದು ವೇಳೆ ನೀನು ಹೇಳಿದಂತೆ ನಮ್ಮಣ್ಣನಿಗೆ ಬುದ್ಧಿ ಹೇಳುತ್ತೇನೆ. ಆದರೆ ನಿನಗಾದ ಬೆಳೆಯ ನಷ್ಟ ಕೊಡದಿದ್ದರೆ ಏನು ಮಾಡುವೆ? ನಮಗಾದ ಬೆಳೆ ನಷ್ಟ ಕೊಡದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ನನ್ನ ತಿರುಗಿ ಕಾಲ್ ಕೆಳಗೆ ತುಳಿದು ಬಿಡ್ತೇನೆ. ಜಮದಗ್ನಿ, ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ. ನಿನ್ನವರ ಲಕ್ಷ್ಮಿ ಹತ್ತಿ ಬೆಳೆ ಹರಗಿದ ನಾಶ ಮಾಡಿದ ನಷ್ಟ ಕೊಡುತ್ತೇನೆ. ಅದು ಸಾಲದಿದ್ದರೆ ನನ್ನ ಊರು ಮುಂದಿನ 2 ಎಸ್ಟೇಟ್ ನಿನ್ನ ಹೆಸರಿಗೆ ಬರೀತೇನೆ. ಆದರೆ ನಿನ್ನ ಹತ್ತಿಗೆ ಶಬರಿ ಒಂದೇ ಒಂದು ಸಲ ಈ ದೇಸಾಯಿಗೌಡರ ಸೂಳೆಯಾಗಿ ಸುಖ ಕೊಡಬೇಕು. ಜಮದಗ್ನಿ, ನನ್ನ ಮಾವನ ಮಾತಿಗೆ ನೀನು ಒಪ್ಪಿದರೆ ಲಕ್ಷಾಧಿಪತಿಯಾಗಿ ಬಾಳುವೆ ಈ ಜಗದಲ್ಲೇ. ಇಲ್ಲದಿದ್ದರೆ ಭಿಕ್ಷಾಧಿಪತಿಯಾಗಿ ಬಾಳುವೆ ಈ ಸಮಾಜದಲ್ಲೇ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ನಾನು ಕೇಳುತ್ತೇನೆ. ಆದರೆ ನನ್ನದೊಂದು ಮಾತು. ಅದೇನಂತ ಬಗಳು? ನೋಡಿ ಗೌಡ್ರೆ, ನಿಮ್ಮ ಊರಿನ ನೀವು ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗಿದ ನಷ್ಟನೂ ಕೊಡಬೇಡ್ರಿ.
ಮೇಲಾಗಿ ನಿಮ್ಮ ಊರ ಮುಂದಿನ ಎಸ್ಟೇಟ್ ಅನ್ನು ನನ್ನ ಹೆಸರಿಗೂ ಮಾತ್ರ ಬರೆದು ಕೊಡ್ಬೇಡ್ರಿ. ನನ್ನ ಹತ್ತಿಗೆ ಶಬರಿ ಹಂಗ ನಿನ್ನ ಸೂಳೆ ಆಗಿದ್ದು ಬಿಡಲೆ. ಆದ್ರ ಚಂದುಳ್ಳ ಚೆಲುವಾದ ಈ ನಿನ್ನ ತಂಗಿ ರೇಣುಕ ನನ್ನ ಸೂಳೆ ಬಾಯಿ ಮುಚ್ಚಲೆ ಅಲ್ಕಾರ್ ಸೂಳೆ ಮಗನೇ. ಬಡವರ ಹೆಣ್ಣು ಮಕ್ಕಳೆಂದರೆ ಬಿಟ್ಟು ಬಿದ್ದಿದ್ದಾರೆ ಎಂದು ತಿಳಿದಿರುವ್ಯಾ ನಾಲಾಯಕೋಡ. ಕೊನೆಯದಾಗಿ ಹೇಳ್ತೇನೆ, ನಮಗಾದ ಬೆಳೆ ನಷ್ಟ ಕೊಟ್ಟರೆ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇರದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ಕುತ್ತಿಗೆ ಕೊಂದು ಬಿಡ್ತೇನೆ ಮಕ್ಕ. ಲೋ, ಎಂತ ಸೊಕ್ಕಿನಿಂದ ಮಾತನಾಡುತ್ತಿರುವೆಯಲ್ಲ ಅಣ್ಣ. ತಾಯಿಲಿಯ ಆ ಪಿಸ್ತೂಲನ್ನು ಕೀಳಿ ಬಿಡುತ್ತೇನೆ ಇವನ ಶರೀರವನ್ನು. ಲೇ ಕೊಬ್ಬಿದ ಕುರಿ ರೇಣುಕ, ನೀನೊಂದು ಹೆಣ್ಣಾಗಿ ಹೆಣ್ಣು ಎಂಬ ಪದದ ಅರ್ಥ ಗೊತ್ತಿಲ್ಲದ ಅವಿವೇಕಿ. ಥೂ, ನೀನು ಹೆಣ್ಣಲ್ಲ ಎಮ್ಮಾರಿ. ಲೇ ಜಮದಗ್ನಿ, ಸುಬೇದಾರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ನಮ್ಮಿಬ್ಬರನ್ನು ಶೇಡಿಗಾಗಿ ಸಾಯಲು ಸಿದ್ಧನಾಗಿ ನಿಂತ ಸಿಕ್ಕಂಡಿ. ಇದೇ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ ನಿನ್ನನ್ನು ಆಹುತಿ ಕೊಟ್ಟು ನಿನ್ನ ರುಂಡ ತೆಗೆದು ಬೆಟ್ಟದ ತುತ್ತ ತುದಿಯ ಮೇಲೆ ಇರುವ ಕಾಡು ಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ನೇತು ಹಾಕದಿದ್ದಾರೆ. ನನ್ನ ಹೆಸರು ದೇಶಗತ್ತೆ ಮನೆತನದಲ್ಲಿ ಹುಟ್ಟಿದ ದೇಸಾಯಿ ಗೌಡನೇ ಅಲ್ಲ. ನಿನ್ನಂತ ಬಂಡ ಶ್ರೀಮಂತರನ್ನು ಕೆಣಕಿ ಶೇಡಿಗಾಗಿ ಸಾಯಲು ಸಿಕ್ಕಂಡಿ ಅಲ್ಲಲೇ ಗೌಡ. ಇವನು ಶಿಕಾರಿ ಎನಿಸಿಕೊಂಡಿರುವ ಗಂಡು ಹುಲಿ. ನನ್ನ ರುಂಡ ತೆಗೆದು ಬೆಟ್ಟದ ತುತ್ತ ತುದಿಯ ಮೇಲಿರುವ ಕಾಡ ಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ನೇತು ಹಾಕುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ನಿಮ್ಮ ರುಂಡ ತೆಗೆದು ಅಣ್ಣ ತಂಗಿಯರಾದ ನಿಮ್ಮ ರುಂಡವನ್ನು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ಮುತ್ತೈದರ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಎತ್ತ ನಿಂತ ಕರಚಿರೇತೆಯ ಗದ್ದದಲ್ಲಿ ಗೆದ್ದ ಉಪ್ಪಳ್ಳಿಯ ಉಮ್ಮ ಕೆರಳಿದ ವೀರ ಕೇಸರಿ ನಾನಾಗದಿದ್ದರೆ ನನ್ನ ಹೆಸರು ಮುತ್ತೈದರ ಮಾನ ಮಾಂಗಲ್ಯ ಕಾಪಾಡುವ ಮಾಂಗಲ್ಯ ಉಳಿಸಿದ ಮೈದುನನೇ ಅಲ್ಲ. ಮಾಂಗಲ್ಯ ಉಳಿಸಿದ ಮೈದುನ. ಹುಬ್ಬಳ್ಳಿ ಹುಂಬ ಕೆರಳಿದ ವೀರ ಕೇಸರಿ ನೀನಾಗಿ ನೀನು ನಮ್ಮೊಂದಿಗೆ ವೈರತ್ವ ಸಾಧಿಸಲು ಸಿದ್ಧನಾಗಿ ನಿಂತರೆ ನೆಲ ಕಾಣದ ಇಲಿಯಾಗಿ ಸತ್ತು ಸುಡುಗಾಡು ಸೇರಿದೆ ಈ ಜೋಡು ಗುಂಡಿಗೆ ಪಾಟೀಲನ ಕೈಯಲ್ಲಿ ನಿನ್ನ ವರಲಕ್ಷ್ಮಿ ಹತ್ಯೆ ಹರಗಿದ ನಷ್ಟ ಕೊಡಲು ನಾವೇನು ಕೈಲಾಗದ ಚಂಡರಲ್ಲ. ನೀನೇನ್ ಮಾಡ್ಕೋತೀವ ಮಾಡ್ಕೋ, ನಾನು ನೋಡೇ ಬಿಡುತ್ತೇನೆ. ಏ ಜಮದಗ್ನಿ, ಹುಲಿಯ ಬೆಕ್ಕಿನಂತೆ ಸೋದರ ಮಾವ ಅಳಿಯಂದಿರಾಗಿ ಈ ಜಗದಲ್ಲಿ ಜಯಬೇರಿ ಸಾಧಿಸಲು ಸಿದ್ಧರಾಗಿ ನಿಂತ ನಿಮ್ಮಂತ ಕುನ್ನಿಗಳಿಗೆ ಬಗ್ಗುವ ಬದುಕು ನಮ್ಮದಲ್ಲ. ಕೈಲಾಗದ ಎಡಿಯಂತೆ ಸೋಮನೆಯಲ್ಲಿಂದ ಹೊರಟು ಹೋಗೋ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಗೆಟ್ ಔಟ್ ಎಂದು ಹೇಳುವ ಏಷಿಯಣ್ಣ ರೇಣುಕ ಜಾಣನಿಗೆ ಮಾತಿನ ಪೆಟ್ಟು ಕೋಣಗೆ ಲತ್ತೆ ಪೆಟ್ಟೆಂಬಂತೆ ನಿಮ್ಮಂತ ಕೊಬ್ಬಿದ ಕೋಣಗಳಿಗೆ ಲತ್ತೆ ಪೆಟ್ಟು ಸರಿ. ಲೇ ಮಗನೇ ಗೌಡ ಪಾಟೀಲ,
ನಮ್ಮವರ ಲಕ್ಷ್ಮಿ ಹತ್ಯೆ ಹರಗಿ ನಾಶ ಮಾಡಿರುವ ಸೇಡಿನ ಪ್ರತೀಕಾರವಾಗಿ ನಿಮ್ಮ ಹೊಲದಲ್ಲಿ ನೀನು ನಿನ್ನ ತಂಗಿಯಾದ ಈ ರೇಣುಕಳ ಹೆಸರಿನಲ್ಲಿ ಕಟ್ಟಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಎಸ್ಟೇಟ್ ಅನ್ನು ನಾಳಿನ ದಿನವೇ ಜೆಸಿಬಿ ತರಿಸಿ ಕೂಡ ಸಮೇತ ನೆಲ ಸಮ ಮಾಡುತ್ತೇನೆ. ನಿಮ್ಮಿಬ್ಬರಲ್ಲಿ ಗಂಡು ಸ್ಥಾನದ ಬೇರಿದ್ದಾರೆ. ಬಂದು ತಡೆಯಿರಿ ಈ ಸಿಂಹದ ಮರಿಯನ್ನು. ನಿಂತುಕೋ, ಇಲ್ಲದಿದ್ದರೆ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡ್ತೇನೆ. ಸೂಟ್ ಮಾಡಿ ಸಾಕುವ ಗುಂಡಿಗೆ ನಿನಗಿಲ್ಲ ಗೌಡ. ನಾಳೆ ಬಿಲ್ಡಿಂಗ್ ನೆಲ ಸಮ ಮಾಡುವಾಗ ಅಲ್ಲೇ ತಿಳಿಯಲಿ ನಿಮ್ಮಿಬ್ಬರ ಸೂರತನ. ಹಳ್ಳಿ ರೆಂಬೆ ಬೆಳ್ಳಿ ಬೊಂಬೆ ರೇಣುಕಾ ಬರುತ್ತೇನೆ. ಗುಡ್ ಬೈ. ಅಣ್ಣ, ಏಕಣ್ಣ ಇಂತ ಹೇಳಿತನ ನಿನಗೆ? ನಿನ್ನ ಕಣ್ಮುಂದೆಯೇ ಈ ನಿನ್ನ ತಂಗಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಹೋದನಲ್ಲಣ್ಣ, ಇದು ನಿನ್ನ ಹೇಳಿತನವಲ್ಲವೇನಣ್ಣ? ಹೌದು ಬಿಡ್ರಿ ಸಾವ್ಕಾರ, ನನ್ನ ಮಗನ ಒಂದೇ ಇಡಿಗೆ ಕತ್ತಿ ಮುಗಿಸ್ಬಿಟ್ಟಿದ್ರೆ ಇತ್ತು. ಒಂದೇ ಏಟಿಗೆ ಅವನ ಕಥೆಯ ಮುಗಿಸಿದರೆ ನಾನು ಎಳೆಯುತ್ತಿರುವ ಈ ಕ್ರಾಂತಿಕಾರಿ ರೌದ್ರಮಯ ನಾಟಕ ಎಲ್ಲಿಗೆ ಮುಕ್ತಾಯವಾಗುತ್ತದೆ ಬಬಲಾದಿ? ನನ್ನ ಮಗನ ಜಮದಗ್ನಿಯನ್ನು ಅರ್ಥವಂತವಾಗಿ ಕಂತ್ರಿ ನಾಯಿ ತರ ಮಾಡಿ ಬಡಿದು ಕೊಲ್ಲುವುದೇ ಈ ದೇಸಾಯಿ ಗೌಡರ ಚಾಣಾಕ್ಷತರ. ಬಬುಲಾದಿ, ಆ ಜಮದಗ್ನಿಗೆ ಒಂದೇ ಏಟಿನಲ್ಲಿ ಕೊಂದರೆ ಮಜಾ ಇರಲ್ಲ. ಬಬುಲಾದಿ, ಕುದುರಿ ಬೇಡ ಬೇಡವಂತಿರ್ಬೇಕು, ಸುಟ್ಟಿಡ್ದು ನಾವು ಆಡಿತಿರ್ಬೇಕ, ಅದ್ರಾಗಿರುತ್ತ ಮಜಾ. ಆ ಜಮದಗ್ನಿಗೆ ನಾವೇನು ಬೇಕಾಗಿಲ್ಲ, ನಮ್ಮ ಕೈಯಲ್ಲಿರೋ ಬಬಲಾದಿ ನೀನೇ ಸಾಕು. ಆ ಜಮದಗ್ನಿಗೆ ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸಲು ನೀನೇ ಹಾಕು. ಇದಕ್ಕೊಂದು ಪ್ಲಾನ್ ಹಾಕ್ರಿ. ಅವನ ಮನೆ ಮುರಿದ ಮೋಸೂತಿ ಮಾಡಿ ಅದಕ್ಕದೇನ್ರಿ ನಿಮ್ಮ ಕೈಯಾಗ ನಾ ಬಬಲಾದಿ ಮೋಸೂತಿ ಮಾಡಾಕ ಅವನ ಜಟ್ಟ ಯಾಕ್ರಿ ಜೋಟ ಸಬ್ತಿ ಸಿಗ್ಲಾರ್ದಂಗೆ ಮಾಡ್ತೀನಿ. ಕಳದ ಹಳದಾಗ ಮುಚ್ಚಿ ಬರ್ತೀನಿ. ಬರ್ರಿ ಗೌಡ್ರ ಒಳಗೋಣ್ರಿ. ರಿಂಗವ 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 ರಿಂಗವ
ಕೊಲೆ, ಸುಲಿಗೆ, ರಕ್ತಪಾತ, ಮೇಲಾಗಿ ರೋಷ ಆಕ್ರೋಶ ಸೇಡು. ಸೇಡ್ಗೆ ಸೇಡೆಂಬ ಗಾಯಗೊಂಡ ಈಗಲೇ ಸ್ವಲ್ಪ ಎಲ್ಲ ತಿಳಿಯಲು ಬಂದ ನರ ಕುರಿಗಳ ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹುಟ್ಟು ಗುಣ. ಬಟ್ ನಾನು ಚಿಕ್ಕವನಿರುವಾಗ ನನ್ನ ಮಾತಾಪಿತರು ಕೊಂದ ಒಪ್ಪಿದ ಗುನ್ನಿಗಳೆಂದು ಪತ್ತೆ ಹಚ್ಚೆ ಅವರನ್ನು ಪುಡ ಸಮೇತ ಕತ್ತರಿಸಿ ನುಗ್ಗಿ ನೀರು ಕುಡಿದಾಗಲೇ 15 ವರ್ಷಗಳ ಹಿಂದ ಈ ಅಗ್ನಿದೇವನ ಹೊಟ್ಟೆಯಲ್ಲಿ ಉಳಿತಿರುವ ಸೇಡಿನ ಕೆಂಡ ನಂದುತ್ತದೆ. ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದರೂ ಪುಂಡ ಪೋಕರಿ ನನ್ನ ಮಗ ಹೊಟ್ಟ ಬಂದರೆ ಅವರನ್ನು ಹಸಿ ಮಾಂಸದ ಕುರಿ ಅರಿದು ತಿಂದಂತೆ ತಿಂದು ತಾಗಿದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿಯಾಗುತ್ತದೆ. ಹಳ್ಳಿಯವರೇ ನನಗೆ ನಿತ್ಯ ಇಲ್ಲ, ನೀರಡಿಕೆ ಇಲ್ಲ, ಹಸಿ ಮಾತು ಇಲ್ವೇ ಇಲ್ಲ. ಲೇಕಲ್ಲ ಮಲ್ಲ ಬೇಗ ಪತ್ತೆ ಹಚ್ಚರಲೆ ನನ್ನ ಮಾತಾ ಪಿತರ್ಕೊಂಡು ಒಪ್ಪಿದ ಕುನ್ನಿಗಳೆರದು. ನಾಳಿಗೆನೇ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಗಿ ಪತ್ತೆ ಹಚ್ಚಿ ಅರಿದು ತಿನ್ನುತ್ತವೆ ಅವರ ಹಸಿ ಮಾಂಸದ ಮುದ್ದೆಯನ್ನ. ಅವರ ಹಸಿ ಮಾಂಸದ ಮುದ್ದೆ ಅಷ್ಟಲ್ಲೇ ಕಲ್ಲ, ಅವರನ್ನು ಹಣುವಣುವಾಗಿ ಕತ್ತರಿಸಿ ಅವರ ಬಿಸಿ ರಕ್ತದಿಂದ ಈ ಪುಣ್ಯದ ಭೂಮಿಗೆ ಲೇಪನ ಮಾಡಲೇಬೇಕು. ದಣಿ, ನಮ್ಮ ಕೆಲಸಕ್ಕೆ ಯಾವನಾದರೂ ಆತಂಕ ಮಾಡಿದರೆ ಆತನನ್ನು ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರುತ್ತೇವೆ. ಶಬಾಷ್ ಮಲ, ಶಬಾಷ್. ನಿಮ್ಮಂತ ಎತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿರುತ್ತಾರೆ. ಚುಕ್ಕಿಗೆ ಚದುರಿಸಿ ತೇಜ ಪುಂಜವನ್ನು ಹಾರಿಸಿ ಹರಿದು ಒತ್ತಿಗಾಕುವೆ ನಮಗೆ ಎದುರಾದ ವೈರಿಯ ಶಿರವನ್ನು. ಒಂದು ವೇಳೆ ಕೆಟ್ಟವನೊಂದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗಿ ಅವನನ್ನು ಹುಡುಕಿ ಹೋಗಿದೆ ಬಿಡುವೆ. ದಣಿ, ಈ ಕಲ್ಲ ಮಲ್ಲ ಎಂಬ ಅವಳಿ ಸೋದರರು ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರು ನಮ್ಮ ಪ್ರಾಣವನ್ನು ಲೆಕ್ಕಿಸಿದ ಹೋರಾಡಿಗಲ್ತೇವೆ. ಮೆಚ್ಚಿದೆ ಕಲ್ಲ, ಮೆಚ್ಚಿದೆ ನಿನ್ನ ಎದೆಗಾರಿಕೆ ಗಂಡು ಮಾತಿಗೆ. ಲೇ ಮಕ್ಕಳ್ರ, ಇನ್ನು ಮುಂದೆ ಹತಳ ಪಿತ್ತಳ ಪಾತಾಳದ ಅಡಿಗೆ ಕುಳಿತರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ನಾನು ಹಾಕದಿದ್ದರೆ ನನ್ನ ಆದಿಶಕ್ತಿ ಅವತಾರ ಹಾಕಿದವನಾಯೇ. ನಮಸ್ಕಾರ. ಲೇ ಕಲ್ಲ ಮಲ್ಲ, ನನ್ನಪ್ಪಣೆ ಇಲ್ಲದೆ ಈ ಕಾಡಲ್ಲಿ ಕಾಲಿಟ್ಟ ಯಾರೋ ಈ ನರ ಕುರಿಗಳು. ಏಯ್, ಯಾರು ನೀವು? ಈ ದಣಿ, ನಮ್ಮ ದಣಿ ಈ ಅಗ್ನಿದೇವನ ಅಪ್ಪಣೆ ಇಲ್ಲದೆ ನಮ್ಮ ಮಟ್ಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಸುಮ್ಮನೆ ಇಲ್ಲಿಂದ ಹೋಗ್ತಿರೋ ಎಲ್ಲ ಸಾಯ್ತಿರೋ? ಲೇ ತಮ್ಮ, ನಿಮ್ಮ ಹತ್ರ ನಾವು ಸಹಾಯಕ್ ಬಂದಿಲ್ಲ ತಮ್ಮ. ನಿಮ್ ದನಿ ಅಗ್ನಿದೇವ್ಲಿಂದ್ರ ಒಂದು ಸಹಾಯ ಆಗಬೇಕಾ, ಅದಕ್ಕ ಬಂದಿವೆ. ಹೇ ಮಿಸ್ಟರ್, ಸಹಾಯ ಸಹಕಾರವಿರಲಿ, ಮೊದಲು ನೀವ್ಯಾರೆಂದು ಬಗಳೆ. ಇರದಿದ್ದರೆ ನಿಮ್ಮನ್ನು ಸೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ.
ಸಾಹೇಬ್ರ ಅಲ್ಲೇ ಕೇಳಿಸ್ರಿ ನಿಮ್ ಬಂದಕ ಹೇಳ್ತೇನ್ರಿ. ಇವರು ನಮ್ಮೂರಿನ ಹಿರೇಗೌಡ್ರು ದೇಸಾಯಿ ಗೌಡ್ರು ಅಂತ, ಮತ್ತಿನ್ನೆವ್ರು ಅವ್ರೊಳಿಯ ಸುರೇಂದ್ರ ಪಾಟೀಲ್ ಅವ್ರಂತ, ಮತ್ ನಾನು ಅವ್ರ ಕೈಯ ಗುಮ್ಮಸ್ತ ಬಬಲಾದಿ ಅಂತ ನೋಡ್ರಿ. ಗುಂಪು ಕಟ್ಟಿಕೊಂಡು ದಂಡು ಮಾಡುವ ಸಿದ್ಧರಾಗಿ ಬಂದಂತ ಈ ಸಿಂಹದ ಮಾರಿ ಹಗ್ದಿ ದೇವನ ದೊಡ್ಡ ಮುಂದೆ ನಿಂತು ದೊಡ್ಡಸ್ತಿಗೆ ಮಾತು ಬೇಡ ಬಬಲಾದೆ. ಕಾಡಿನ ರಾಜ ನೆನೆಸಿಕೊಂಡಿರುವ ನನ್ನ ಸಿಂಹನಿಗೆ ಬಂದ ಕಾರಣ ನೋಡಿ ಅಗ್ನಿದೇವ, ನೀವು ನಮ್ಮೊಂದಿಗೆ ಶಾಮೀಲಾಗಿ ಕೈ ಜೋಡಿಸಿದರೆ ಹಣದ ಹೊಳೆಯನ್ನೇರಿಸಿ ಹೊನ್ನಿನ ಅರಮನೆಯನ್ನೇ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೆರೆಯಬಹುದು ನಾವಿಬ್ಬರು. ನೋಡಿ ಗೌಡ್ರೆ, ಹಣ ಆಸ್ತಿ ಅಂತಸ್ತಿನ ಆಸೆ ನನಗಿದ್ದಿದ್ದರೆ ಗುಡ್ಡದ ತರಕಣ್ಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ಬಟ್ ನನ್ನ ಗುರಿನೇ ಬೇರೆ ಇದೆ. ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಿ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಹಟ್ಟೈಸಿ ಬರ್ತಿರುವ ಒಬ್ಬ ಬಡ ಭಿಕಾರಿ ಕೊಲೆ ನೀವು ಮಾಡಬೇಕು. ಅದರಿಂದ ಈ ಹಗ್ದಿ ದೇವನಿಗೆ ಸಿಗುವ ಲಾಭ ನನ್ನ ಕೆಲಸ ನೀನು ಮಾಡಿಕೊಟ್ಟ ನಂತರ ಅದೇನು ಕೇಳುತ್ತೀಯ ಕೇಳು, ಕೊಡುತ್ತೇನೆ. ಆಯ್ತು, ಕೆಲಸ ಮುಗಿದ ನಂತರ ಕೇಳಿ ಪಡೆಯುತ್ತೇನೆ. ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡಾಟ ಕೊಟ್ಟರೆ ನಾಳೆ ಸೂರ್ಯ ಹುಟ್ಟೆ ಸೂರ್ಯ ಮುಳುಗದೊಳಗೆ ನಿಮಗೆದುರಾದ ವೈರಿಯಣ ಗಗನದಲ್ಲಿ ಹಾರಾಡುತ್ತದೆ. ಅವನ ಹೆಸರೇನು? ನೋಡ್ರಿ ಅಗ್ನಿದೇವ್ರ, ಅವನ ಹೆಸರು ಜಮದಗ್ನಿ ಅಂತ. ಅವ್ನ ನೀವು ಕೊಂದದ್ದ ಕರೆಯವಾದ್ರ ನಮ್ ಧನ್ಯರ್ದಾರಿ ಕುಲನ ಆಕೈತ್ ನೋಡ್ರಿ, ಕುಲನ. ಓಕೆ ಗೌಡ್ರಿ, ಈ ಕೆಲಸವನ್ನು ಕಣ್ ಮುಚ್ಚಿ ಕಣ್ ತೆಗೆದ್ರೊಳಗೆ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೊರಡಬಹುದು. ಅಗ್ನಿದೇವ್ರಿ, ನೀವು ಈ ಡೀಲ್ ಒಪ್ಪಿಗೆ ಅಂದಕ್ಕೆ ನಮಗೆ ಬಹಳ ಖುಷಿ ಆಯ್ತು. ಇದಕ್ಕೊಂದೆಲ್ಲ ಏರ್ಪಾಟ್ ಮಾಡೀನಿ, ಎಲ್ಲರೂ ಕೂಡ ಸಂತೋಷ ಪಡಂ ಬರ್ರಿ. ಯೋಗ 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 ಹೋಗು ಗೌಡ ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಹಗ್ಗಿ ದೇವನ ಬೇಟೆಯಾಡುವ ಬೇಟೆಯಾರೆಂದು? ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಈ ಕಾಡನ್ನು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನ ಸ್ನೇಹ ಬೆಳೆಸಿ ನಿನ್ನೊಂದಿಗೆ ಇದ್ದು ನನ್ನ ಮಾತಾಪಿತೃಕೊಂಡ ಒಪ್ಪಿದ ಕುನ್ನಿಗಳನ್ನು ಹರಿದು ಒದ್ದಿಗೆ ಹಾಕಿದಾಗಲೇ ನನ್ನ ವಾಟದ ಗದಗೆ ಉಳಿತಿರುವ ಚಾಡಿನ ಕಂಡು ನಂದುತ್ತದ. ನಾನೇಕೆ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ? ಗೊತ್ತಾಗ್ಲಿಲ್ಲ ದಣಿ, ನೀವೇ ಹೇಳಿ. ಆ ದೇಸಾಯಿಗೌಡನ ನೋಡಿದರೆ ಆ ದೇಸಾಯಿಗೌಡನ ಗೊಬ್ಬೆ
ನನ್ನ ಮನೆಯ ಮಸಣ ಮಾಡಿ ನನ್ನ ಮಾತಾಪಿತರ ಕುರಿತು ತಾಳವಿರಬೇಕೆಂದು ನನ್ನ ಮನದಲ್ಲಿ ಬೂಡಿದ ಮಾವನ ಮಾತಿಗೆ ನಾ ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಕಲ್ಲ ಮಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ. ಅದ್ಯಾವ ಸತ್ಯ ದಣಿ? ಈ ಹಟ್ಟಿ ದೇವರ ಅಂತರ್ಸಿಕೆ ಪ್ರಕಾರ ಆ ದೇಸಾಯಿ ಗೌಡನ ಹಾಗಿರಲಿ, ದೊಡ್ಡ ಗವರ್ನರ್ ಹಾಗಿರಲಿ, ಒಟ್ಟು ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ, ಅವರನ್ನು ಈ ಭೂತಾಯಿಯ ಮಡಿಲಿನಿಂದ ಯಮನ ಮಡಿಲು ಕಳಿಸುವುದೇ ಛಲಸಾದಿ ಚತುರನಾದ ಈ ಹಾಕಿದವರ ಬಲವಾದ ಕೊನೆ. ಕಲ ಮಲ ಅಪ್ಪನೇ ದಣಿ, ನಡೆಯಿರಿ, ಹಿಂದೆ ಪ್ರಾಣ ಬೆಳೆಸೋಣ. ದಂಡು ದರ್ಬಾರದ ಹುಲಿಗಳಾಗಿ ಧರೆಯಲ್ಲಿ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಸೊಕ್ಕ ನಡಗಿಸಿ ದರ್ಪ ಮೆಟ್ಟಿನ ಸರ್ಪಗಳಾಗಿ ಬನ್ನಿ ಹೋಗೋಣ.